ನಮಸ್ಕಾರ ಎಲ್ರಿಗೂ. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ತಿಂಡಿಗಳಲ್ಲೊಂದಾದ ಜೋಳದ ವಡೆ ಇದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇದನ್ನು ಮಾಡ್ತಾರೆ. ನೋಡೋದಕ್ಕೆ ಪೂರಿ ಥರನೇ ಇರುತ್ತೆ, ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ ಆಗಿನೂ ಮಾಡ್ಕೋಬೋದು ಇದನ್ನು. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ನೋಡೋಣ ಬನ್ನಿ. ನಾನಿಲ್ಲಿ 1 ಬಟ್ಲಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದೇ ಬಟ್ಟಲನ್ನ 1/4 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಓಂಕಾಳು, 1 ಇಂಚಷ್ಟು ಶುಂಠಿ, ಬಿಳಿ ಎಳ್ಳು, ಹಾಗೆ ಉಪ್ಪು, ಅರಿಶಿನ, ಎಣ್ಣೆ ಮತ್ತು ಬೇಕಿಂಗ್ ಸೋಡಾ ಕೂಡ ಬೇಕಾಗತ್ತೆ. ಹಸಿ ಖಾರಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಉಪ್ಪು ಹಾಕ್ಕೊಂಡು ಜಜ್ಕೊಂಡಿದ್ದೀನಿ. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ಪ್ಲೇಟ್ಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು, ಜೀರಿಗೆ ಮತ್ತು ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರ ಮತ್ತು ಕಟ್ ಮಾಡ್ಕೊಂಡಿರೋ ಕರಿಬೇವು, ಅರಿಶಿನ, ಅಡಿಗೆ ಸೋಡಾ ಹಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಬಿಸಿ ನೀರೇ ಬೇಕಾಗತ್ತೆ. ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವಿ ಅದೇ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನಾವಿದನ್ನ ನೆನೆಸಿಡೋದ್ರಿಂದ ತುಂಬಾ ಸಾಫ್ಟ್ ಆಗಿಬಿಡತ್ತೆ. ಆಮೇಲೆ ವಡೆ ತಟ್ಕೊಳ್ಳೋಕ್ಕೂ ಕಷ್ಟ ಆಗ್ಬೋದು. ಈ ಹಿಟ್ಟನ್ನ ನಮ್ಮ ಕಡೆ ಎಲ್ಲ ಓವರ್ನೈಟ್ ನೆನೆ ಇಡ್ತಾರೆ. ಆಮೇಲೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೋತಾರೆ. ಮಿನಿಮಮ್ 2 hour ಆದರೂ ಹಿಟ್ಟು ನೆನೆಸೋಕೆ ಇಡಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ವಡೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಚಿಕ್ಕ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ ಯೂಸ್ ಮಾಡಿದರೂ ಓಕೆ. ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ಸೈಜ್ ಆದರೆ ಸಾಕು. ಸ್ವಲ್ಪ ದಪ್ಪನೇ ಇರಬೇಕು. ಇದ್ರ ಮೇಲೆ ಎಳ್ಳನ್ನ ಹಚ್ಕೋಬೇಕಾಗತ್ತೆ. ನಾವು ಈ ಥರ ಕೈಯಿಂದನೂ ವಡೆನ ತಟ್ಕೋಬೋದು. ಇನ್ನೊಂದು ವಿಧಾನ ಏನಂದರೆ, ಈ ಥರ ಹಿಟ್ಟನ್ನ ಎಳ್ಳಲ್ಲಿ ಡಿಪ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಈ ಥರ ಡಿಪ್ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಎಣ್ಣೆಯಲ್ಲಿ ಈ ಥರ ಸ್ಲೋ ಆಗಿ ಬಿಡಬೇಕಾಗತ್ತೆ. ಪೂರಿ ಥರನೇ ಸೇಮ್. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರನೇ ಉಬ್ಬತ್ತೆ ಇದು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಜೋಳದ ವಡೆ ರೆಡಿ. ಇದನ್ನು ನಾವು ಕಾಯಿ ಚಟ್ನಿ, ಕೆಂಪು ಚಟ್ನಿ ಇಲ್ಲ ಮೊಸರು ಜೊತೆಗೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.